ಕುತ್ಕ ಬಾ, ನಂದು ಇದ್ದದ್ದೇ, ಏನು ಮಾಡೋಕ್ಕಾಗಲ್ಲ ಬಾ. ಕರೆ ಹೇಳ್ಬೇಕು ಅಂತಂದರೆ ಮನ್ಸೊಳಗೆ ಇಷ್ಟಕ್ಕಂದು ನೋವೆಲ್ಲ ಇಟ್ಕೊಂಡು ಹೆಂಗೆ ನೀನು ನಕ್ ನಕ್ ಅಂತ ಇರ್ತೀಯ? ನನಗಂತೂ ನಿನ್ನಂಗಿರೋಕ್ಕಾಗಲ್ಲ ನೋಡು. ಹಂಗೆ ಕಣೆ, ಏನು ಮಾಡಂಗಿಲ್ಲ. ಜೀವನ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರಿಗೆ ಒಂದೊಂಥರ ಪಾಠ ಕಲಿಸ್ತತಿ. ಅದು ಹೆಂಗೆ ದಾರಿ ತೋರಿಸ್ಕೊಂತ ಹೋಗೋತ, ಹೆಂಗೆ ನಡ್ಕೊಂತ ಹೋಗೋತ ಹಂಗೆ ಹೋಗ್ಬೇಕಷ್ಟೇ. ನಮ್ಮ ಮನುಷ್ಯನ ಕೈಯಾಗ ಏನೈತೆ, ಎಲ್ಲ ದೇವ್ರು ಆಡ್ಸಿದಂಗೆ. ಅದು ಹೋಗ್ಲಿ ಬಿಡುವ, ನನ್ನ ವಿಚಾರ ತಗೊಂಡು ಏನು ಮಾಡ್ತೀಯಾ? ನಿಮ್ಮ ಮನೆಗೆಲ್ಲ ಹೆಂಗದಾರೆ? ನಿಮ್ಮ ಅತ್ತೆ ಮಾವ ಎಲ್ಲ ಚಲೋ ನೋಡ್ಕೊಂತಾರ? ನಿನ್ನ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೊಂತಾನ? ಹೆಂಗೈತಿ ನಿಮ್ಮ ಅತ್ತೆ ಮನೆ ವಾತಾವರಣ ಎಲ್ಲ? ಏನು ಹೇಳೋದು ಬಿಡಿ ಅಕ್ಕ, ನಿಂದೊಂಥರ ಆದರೆ ನಂದೊಂಥರ. ಕರೆ ಹೇಳ್ಬೇಕು ಅಂತಂದ್ರೆ ಯಾಕಾರ ಮದುವೆ ಆದ್ನು ಅಂತ ಅನಿಸ್ತತವ ಒಂದೊಂದ್ಸರಿ. ಅಯ್ಯೋ, ಇದು ಯಾಕೆ ಹಿಂಗಂತೀಯ? ಯಾಕೆ ಏನಾತಂತದು? ಏನು ಮಾಡ್ತಿತ್ತಗ? ನಿಮ್ಮ ಅತ್ತೆ ನಿಮ್ಮ ಮಾವಿಗೆ ನಿನ್ನ ಗಂಡ ನೀನು ಚೆನ್ನಾಗಿರಲಿ ಅಂತಂದು ಅವರು. ಆದರೆ ನಮ್ಮ ಅತ್ತಿಗೆ ನನ್ನ ಗಂಡ ನಾನು ಚೆನ್ನಾಗಿರೋದೇ ಇಷ್ಟ ಇಲ್ಲ. ಎಲ್ಲೂ ಒಂಚೂರು ನಕ್ಕಂತ ಕುತ್ಕೊಳಂಗಿಲ್ಲ, ಖುಷಿ ಖುಷಿಯಾಗಿ ಮಾತಾಡ್ಕೊಂತ ಕುತ್ಕೊಳಂಗಿಲ್ಲ. ಇಬ್ರು ಎಲ್ಲರೂ ರೂಮ್ನಾಗಿದ್ರೆ ಅವ್ರನ್ನ ಅಗ್ಲಗ್ಲ ಕರಿತಾಳೆ ನಮ್ಮ ಅತ್ತೆ ಹೊರಗೆ. ಅದು ಮಾಡ್ಬಾ ಇದು ಮಾಡ್ಬಾ ಅಂತಂದು. ಇಲ್ಲ ನನ್ನರ ಕರಿತಾಳೆ ಅಡುಗೆ ಮನೆಗೆ, ಅದು ಮಾಡ್ಬಾ ಇದು ಮಾಡ್ಬಾ ಅಡುಗೆ ಮಾಡ್ಬಾ. ಏನು ಮಾತಾಡ್ಕೊಂತಾನೆ ಕುತ್ಕೊಂತೀಯ? ಏನು ಹೇಳಾರ ಕೇಳಾರ ಯಾರು ಇಲ್ಲ ನಿನಗೆ ಅಂತಂದು ಬರೀ ಹಿಂಗೆ ಮಾಡ್ತಾಳೆ. ನನ್ನಂತೂ ಒಂಚೂರು ಸೇರ್ತಾ ಇಲ್ಲ, ಬರೀ ಚುಚ್ಚಿ ಮಾತಾಡ್ತಾಳೆ. ಇಟ್ಟಿದ್ಕೊ ಮುಟ್ಟಿದ್ಕೊ ನಮ್ಮ ಅವ್ವ ನಮ್ಮ ಅಪ್ಪಗೆ ಅನ್ನೋದು, ನಿನ್ಗೆ ಹಂಗೆ ಬೆಳೆಸರೆ ಹಿಂಗೆ ಬೆಳೆಸರೆ, ಮದುವೆ ಆಗಿ ಇಷ್ಟು ದಿನ ಆಯ್ತು, ಏನೇನು ಇದಿಲ್ಲ ಸುದ್ದಿಲ್ಲ ಏನಿಲ್ಲ, ಹೋಗಿ ಆಸ್ಪತ್ರೆಗಾರ ತೋರಿಸ್ಕೊಳಣ ಹಂಗೆ ಹಿಂಗೆ ಅಂತ ಬರೀ ಹಿಂಗೆ ಮಾತಾಡ್ತಾಳೆ. ಅಲ್ಲೇ ಅಕ್ಕ ನೀನೇ ಹೇಳು, ಏನು ಮದುವೆ ಆಗಿ ಒಂದೇ ತಿಂಗಳಿಗೆ ಏನಾರು ಹಡ್ಕೊಂಡು ಕುತ್ಕೊಳಕ್ಕಾಗತ್ತ? ಅದಕ್ಕೂ ಸಮಯ ಸಂದರ್ಭ ಇರ್ತೈತಿ, ಅದಕ್ಕೂ ಟೈಮ್ ತಗೊಳ್ತೈತಿ. ಅದು ನಮ್ಮ ಅತ್ತಿಗೆ ಅರ್ಥನೇ ಆಗ್ತಾ ಇಲ್ಲ. ಹೌದಾ, ಹಿಂಗೆಲ್ಲ ಮಾಡ್ತಾರ ಅವರು? ಫಸ್ಟಿಗೆಲ್ಲ ಹಿಂಗೆ ಇರಲಿಲ್ಲಲ್ಲೇ, ಚಲೋತ್ನಾಗೆ ನೋಡ್ಕೊಳರು. ಈಗ ಯಾಕೆ ಮಾಡ್ತೈತಾ ಇವ? ಇನ್ನೇನಿಲ್ಲವ ಕಾರಣ, ಮಕ್ಕಳಾಡ್ದು ಕೊಡ್ಬೇಕು ಆಟಯ್ಯ. ಅಲ್ಲೇ ಅಕ್ಕ, ಅದನ್ನ ನಮ್ಮ ಕೈಯಲ್ಲಿ ಐತಾ? ದೇವ್ರಿಗೆ ಕೊಡ್ಬೇಕು ಅದನ್ನ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ, ದೇವ್ರು ಕೊಟ್ರಲ್ಲ ನಮಗೂ ಅದು ಇದು ಮಾಡೋಕ್ಕೆ ಸಾಧ್ಯ. ಇವರು ಮಕ್ಳು ಮಾಡ್ಕೊನಲ್ಲ ತಿರ್ಗಕ್ಕೆ ಹೋಗ್ತೀರಾ, ಹತ್ಲಾಗ ಹೋಗ್ತೀರಾ, ಏನು ಹಿಂಗೆ ಇದ್ದು ಬಿಡ್ಬೇಕು ಅಂತ ಮಾಡಿರ? ನಮ್ಗೇನು ಮಕ್ಕಳು ಮೊಮ್ಮಕ್ಳು ಜೊತೆ ಆಟಾಡ್ಬೇಕು ಅಂತಂದು ಏನಿಲ್ಲ, ಬರೀ ಹಿಂಗೆವ. ನನಗಂತೂ ಸಾಕಾಗಿ ಹೋಗ್ಬಿಟ್ಟತಿ. ಪಾಪ ನಮ್ಮ ಮಾವ ಒಂದು ಮಾತನ್ನಲ್ಲ ಕಣೆ, ಎಷ್ಟು ಇದು ಮಾಡ್ತಾರೆ, ನಮಗೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಏನೋ ಹೋಗ್ಲಿ ಬಿಡತ್ಲಾಗ ಅವ್ರು ಮಾಡ್ಕೊಳೋ ಟೈಮ್ನಾಗ ಮಾಡ್ಕೊತಾರೆ ಅಂದ್ರೂ ನಮ್ಮ ಅತ್ತಿ ಸುಮ್ಮನೆ ಇರಲ್ಲವ. ನಮ್ಮ ಮಾವಂದು ಬಾಯಿ ಮುಚ್ಚಿಸ್ಬಿಡ್ತಾಳೆ ಹಂಗೆ. ಅದು ಯಾಕಂಗೆ ಬದಲಾಗಿದ್ದಾಳೋ ಏನೋ, ನನಗಂತೂ ಒಂದು ತಿಳಿವಲ್ದು. ಅಯ್ಯೋ ಅಯ್ಯೋ, ಏನೇ ಇದು? ನಂದೊಂಥರ ಕತೆ ಆದರೆ ನಿನ್ನೊಂಥರ ಅಲ್ಲನೇ. ಅಲ್ಲೇ ನಿಮ್ಮ ಅತ್ತಿಗೆ ಏನು ಬಂದತ್ತೆ? ಇರೋಕ್ಕೊಬ್ಬನ ಮಗ ಇರೋಕ್ಕೊಬ್ಬಳ ಸೊಸೆ ಅಂತ ಚಂದ ನೋಡ್ಕೊಂಡು ಹೋಗೋದು ಬಿಟ್ಟು, ಮಗ ನೋಡಿದ್ರೆ ಎಷ್ಟು ಒಳ್ಳೆನು. ನೀನೇನು ಕೆಟ್ಟೋಳು ಅಂತ ಹೇಳ್ತಾ ಇಲ್ಲ. ಮಗ ಸೊಸೆನ ಚೆನ್ನಾಗಿರೋಕೆ ಬಿಟ್ಟು ಅವ್ರ ಸಂತೋಷನ ಕಣ್ಣಾರೆ ಕಣ್ಣು ಖುಷಿ ಪಡೋದು ಬಿಟ್ಟು, ನಿಮ್ಮ ಅತ್ತಿಗೆ ಏನು ಬಂದತ್ತೆ ಈ ವಯಸ್ಸಿನಾಗೆ? ಯಾಕಂಗೆ ಮಾಡ್ತತೆ ಅದು? ನಿನ್ನ ಗಂಡ ಏನಂತಾನೆ? ನಿನ್ನ ಸಪೋರ್ಟ್ ಮಾಡ್ತಾನೆ, ನಿಮ್ಮ ಅತ್ತಿ ಸಪೋರ್ಟ್ ಮಾಡ್ತಾನೆ? ಏನು ಹೇಳ್ತಾರೆ ಪಾಪ ಅವ್ರು? ನನಗೆ ಹೇಳೋವಷ್ಟು ನನಗೆ ಹೇಳ್ತಾರೆ, ಅವ್ರಿಗೆ ಹೇಳೋವಷ್ಟು ಅವ್ರಿಗೆ ಹೇಳ್ತಾರೆ. ನಾನು ಎಷ್ಟೇ ಅರ್ಥ ಮಾಡ್ಕೊಂಡು ನಮ್ಮ ಅತ್ತಿಗೆ ಹೊಂದ್ಕೊಂಡು ಹೋಗೋಣ ಅಂತ ಅಂದ್ರೂ ನಮ್ಮ ಅತ್ತಿನೇ ಹೊಂದ್ಕೊಳೋದಿಲ್ಲ. ಹಂಗೆ ದೂರನೇ ಹೋಗ್ಕಳೆ. ನಾನೇನಾರ ಮಾಡಿಕೊಟ್ರೆ ಸರಿಯಾಗಿ ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಒಂಥರನೇ ಮಾಡ್ತಾಳಂಗೆ. ನಾನೇನಾರ ಅದ್ರಾಗ ಹಾಕ್ಬಿಟ್ಟಾನೇನೋ ಅನ್ನಂಗೆ ಮಾಡ್ತಾಳಂಗೆ. ಅಯ್ಯೋ ದೇವ್ರೇ, ಥೂ. ಹ್ಞೂ ಮರಗಿತ್ತಿ, ಏನು ಹೇಳು ಇನ್ನು ಹೇಳ್ಕೊಂತ ಹೋದ್ರೆ ಇಡೀ ದಿನಗಳೇ ಸಾಲೋದಿಲ್ಲ ನೋಡು, ಅಷ್ಟದಾವೆ. ಏನು ಸಣ್ಣ ಪುಟ್ಟಕ್ಕೂ ಜಗಳ ಅಂದರೆ ಜಗಳ, ಏನೊಂದು ಬಟ್ಟೆ ಎತ್ತಿಡೋಕ್ಕೂ ಜಗಳ, ಒಂದು ಹಾಲು ಒಂಚೂರು ಉಕ್ಕಿದ್ರೂ ಜಗಳ. ಅಲ್ಲ ಕಣೆ, ನಿಮ್ಮ ಮನೆಗೂ ಹಂಗೆ ಮಾಡ್ತಾರಾ? ಏನು ನಮ್ಮ ಮನೆಗೆ ಅಷ್ಟೇನಾ ಹಂಗೆ ಅಂತ ನನಗೆ ಒಂದೊಂದ್ಸರಿ ಅನ್ನಿಸ್ತದೆ ನೋಡವ. ಇಲ್ಲ ಕಣೆ, ಕರೆ ಹೇಳ್ಬೇಕು ಅಂತಂದರೆ ಪಾಪ ನಮ್ಮ ಅತ್ತೆ ನಮ್ಮ ಮಾವ ಭಾಳ ಒಳ್ಳೆಯರು. ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಒಳ್ಳೆ ಮಗಳು ನೋಡ್ಕೊಂತಾರೆ ನನ್ನ. ಏನು ಮಗನ್ನೇ ಒಂಥರ ದೂರದವ್ರನ್ನೇನೋ ಅನ್ಬೇಕು ಹಂಗೆ ನೋಡ್ಕೊತಾರೆ. ಆದರೆ ನನ್ನ ಮಾತ್ರ ಸೊಸೆ ಅಂತಂದು ಯಾವತ್ತೂ ನೋಡ್ಕೊಂಡಿಲ್ಲವ, ಮಗಳ ಥರನೇ ಅಂದ್ಕೊಂಡು ಭಾವಿಸಿ ನೋಡ್ಕೊತಾರವ. ಇಂಥದ್ದು ಬೇಕು ಇಂಥದ್ದು ಬೇಡ ಅಂದ್ರೂ ಎಲ್ಲ ಅವರೇ ನೋಡೇ ಮಾಡೋದು ನನಗೆ. ಏನು ಗಂಡ ಅಂತ ಹೆಸ್ರಿಗಷ್ಟೇ ಏನು ತಾಳಿ ಕಟ್ಟಿದ್ದಾನೆ ಅನ್ನೋದೊಂದು ಬಿಟ್ಟರೆ ಯಾವುದಕ್ಕೂ ಪ್ರಯೋಜನ ಇರಲಿಲ್ಲ ನೋಡು. ಎಲ್ಲ ಪಾಪ ನಮ್ಮ ಅತ್ತೆ ಮಾವನೇ ಮಾಡೋರು. ಒಂದು ಅರ್ಥದಾಗ ನೀನು ಪುಣ್ಯ ಮಾಡಿದ್ದಿ ಬಿಡವ, ಅಂತ ಅತ್ತಿ ಮಾವ ಸಿಗಕ್ಕೆ. ನಮಗೆ ಅಂತ ಅದೃಷ್ಟ ಇಲ್ಲ ಬಿಡೆ. ಅದು ನೋಡ ಏನೋ ಅಂತಾರಲ್ಲ, ಅಲ್ಲಿದ್ದರಿಗೆ ಕಡ್ಲಿದ್ದರಿಗೆ ಅಲ್ಲಿರಲ್ಲ ಅಂತಂದು. ಹಂಗೆ ನೋಡು, ಒಬ್ಬೊಬ್ರು ಜೀವನದಾಗ ಒಬ್ಬೊಬ್ರದ್ದು ತೊಂದರೆಗಳು. ಅಲ್ಲ ಪವಿತ್ರ, ದೊಡ್ಡಪ್ಪ ಗೊತ್ತೇನೆ ಇದೆಲ್ಲಯ್ಯ? ಇಲ್ಲವಾ, ಏನು ಹೇಳೋಕ್ಕೋಗಿಲ್ಲ. ಪಾಪ ಹೇಳಿದ್ರೆ ಸುಮ್ಮನೆ ಅವರೇ ಮನಸ್ಸಿಗೆ ನೋವು ಮಾಡ್ಕೊತಾರೆ. ಯಾಕೆ ಹೇಳಿ ಅವ್ರ ಮನಸ್ಸಿಗೂ ನೋವು ಮಾಡಿ ಮತ್ತೆ ಸುಮ್ಮನೆ ಅವ್ರ ಮಧ್ಯೆ ನಮ್ಮ ಅತ್ತೆ ಮಾವನ ಮಧ್ಯೆ ವೈಮನಸ್ಸು ತರೋದು ಯಾಕೆ ಅಂತಂದೇಳಿ ಏನು ಹೇಳೋಕ್ಕೋಗಿಲ್ಲ. ನೋಡೋಣ ಇನ್ನು ಎಷ್ಟು ದಿನ ಹಿಂಗೆ ಹೋಗತ್ತೋ ಏನು ಅಂತಂದು ನಾನು ಸುಮ್ಮನಾಗಿದ್ದೀನಿ. ಅದು ನಮ್ಮ ಅತ್ತಿಗೆ ಅರ್ಥ ಆಗ್ಬೇಕು.
ಹೆಂಗಿರ್ಬೇಕು ನಾನು ಮನೆಯಾಗೆ ಗಂಡ ಅತ್ತಿ ಮಕ್ಕಳು ಸೊಸೆರು ಅಂತಂದು ಹೆಂಗಿರ್ಬೇಕು ಅಂತಂದು ನಮ್ಮ ಅತ್ತಿಗೆ ಗೊತ್ತಾಗೋರ್ಗು ನಾನು ಸುಮ್ಮನೆ ಇದ್ಬಿಡೋಣ ಅದು ಎಷ್ಟು ಕಷ್ಟ ಬರ್ತೈತೆ ನೋಡೋಣ ಅಂತ ಸುಮ್ಮನಾಗಿ ನೋಡು. ಏ ಹುಚ್ಚಿ, ಹಿಂಗೆಲ್ಲ ಮಾಡಬಾರ್ದು ನೋಡು, ಒಳ್ಳೇದಲ್ಲದು. ಈಗ ಕೆಲವೊಂದನ್ನು ಹೇಳ್ಬೇಕು, ಕೆಲವೊಂದನ್ನು ಹೇಳಬಾರ್ದು. ಈಗ ನಾನು ಅಷ್ಟು ತಗೊಂಡೋಗಿ ಎಲ್ಲ ದೊಡ್ಡವನಿಗೆ ಹೇಳು ಅಂತಂದು ಹೇಳ್ತಾ ಇಲ್ಲ. ಆದರೆ ಹಿಂಗೆ ನಡೀತೈತಿ ಮನೆಯಾಗೆ ಅಂತಂದು ಒಂದು ಸೂಕ್ಷ್ಮತೆಯಿಂದ ವಿಚಾರ ದೊಡ್ಡವಗಷ್ಟೇ ಮುಟ್ಟಿಸು. ನೀನು ಎಲ್ಲರಿಗೂ ಹೇಳೋಕ್ಕೂ ಹೋಗ್ಬೇಡ, ಅದು ಒಳ್ಳೇದು ಅಲ್ಲ ಅದು. ಏಕೆಂದರೆ ಮುಂದಕ್ಕೆ ಏನಾರು ತೊಂದರೆಗಳಾದಾಗ ಅಕಸ್ಮಾತ್ ನಿಮ್ಮ ಮಗಳೇ ಮಾಡಿದ್ದು ಅದು ಮಾಡಿದ್ದು ಅಂತಂದು ಸುಮ್ಮನೆ ನಿನ್ನ ಮೇಲೆ ಎತ್ತಾಕ್ಬಾರ್ದಲ್ಲ, ಅವ್ರದ್ದು ತಪ್ಪಿಟ್ಕೊಂಡು. ಹಂಗಾಗಿ ದೊಡ್ಡವಗೂ ಒಂಚೂರು ಗೊತ್ತಿರಂಗೆ ಮಾತಾಡಷ್ಟೇಯ, ಏನು ಪೂರ್ತಿ ಹೇಳೋಕೋಬೇಡ, ಒಂಚೂರು ಹೇಳು ಅರ್ಥ ಮಾಡಿಸಷ್ಟೇಯ. ಹೂನಕ್ಕ, ನೀನು ಹೇಳೋದು ಕರೆನೆಯ. ನಾನು ಮುಚ್ಚಿಟ್ಕೊಂಡಷ್ಟು ಸುಮ್ಮನೆ ಒಂದಕ್ಕೊಂದು ಬೆಳಕಂತ ಹೋಗ್ಬಿಡ್ತಾವೆ. ಮನಸ್ಸಿನಾಗಿದ್ದಷ್ಟು ನೋವು ನನಗೆ ಜಾಸ್ತಿ. ನೋಡೋಣ, ಒಂದು ಸಮಯ ಮಾಡ್ಕೊಂಡು ಅವನ ಹತ್ರಕ್ಕೊಂಚೂರು ಹಂಗೆ ಹೇಳ್ತಾನೆ, ಏನಂತಾಳೋ ಏನೋ. ಹೋಗ್ಲಿ ಬಿಡು, ಎಲ್ಲರ ಜೀವನದಲ್ಲೂ ಇದ್ದದ್ದೆಯ. ಅದನ್ನೇ ಯಾಕೆ ಯೋಚನೆ ಮಾಡ್ಕೊಂತ ಈಗಿರೋ ಕ್ಷಣಗಳನ್ನ ಯಾಕೆ ಹಾಳು ಮಾಡ್ಕೋಬೇಕು ಹೇಳು. ಹೋಗ್ಲಿ ಬಿಡು, ನೋಡೋಣ ಮುಂದಕ್ಕೆ ಅದು ಏನೇನಕ್ಕವ ಏನೇನೋ ದೇವ್ರು ಇಟ್ಟಂಗೆ ಆಕತಿ. ಯಾಕೆ ಚಿಂತೆ ಮಾಡ್ತೀಯ? ನೋಡಿ ನಂದೇ ಈಗ ಅವನೆಲ್ಲೋಗಿದ್ದಾನೋ ಏನೋ ಒಂದು ಗೊತ್ತಿಲ್ಲ. ನಾನು ನೋಡಿದರೆ ತವ್ರ ಮನೆಗೆ ಬಂದದನಿ, ಮಗುನೂ ಕಳ್ಕೊಂಡೆ, ಎಲ್ಲ ಮುಗೀತು. ಏನೈತೆ ಹೇಳಿ ನನ್ನ ಜೀವನ? ಗಂಡ ಬಂದರು ಬಂದಂಗೆ, ಹೋದ್ರು ಹೋದಂಗೆ. ಅವನು ಎತ್ಲಾಗ ಹೋಗಿದ್ದಾನೋ ಏನೋ ಒಂದು ಗೊತ್ತಿಲ್ಲ. ಏನು ಮಾಡೋದು ಹೇಳು? ನೋಡವ್ವ, ನಿನ್ನಷ್ಟು ಧೈರ್ಯ ನನಗಿಲ್ಲ ಕಣೆ ಅಕ್ಕ. ನೋಡಿ ನೀನು ಎಷ್ಟು ಧೈರ್ಯದಲ್ಲಿದೀಯಾ, ಹೆಂಗೆ ಮಾತಾಡ್ತೀಯಾ ನೋಡಿ. ನನಗೆ ಇಷ್ಟಕ್ಕೆ ತಡ್ಕೊಳಕ್ಕಾಗವಲ್ದು ನಮ್ಮ ಅತ್ತೆ ಮಾಡೋದು ನೋಡಿ. ನೀನು ಭಾವನಿಂದ ಅಷ್ಟೆಲ್ಲ ಅನುಭವಿಸಿದ್ರು ಹೆಂಗೆ ಒಳ್ಳೆ ಸುಮ್ಮನೆ ಇದೆಯವ. ನಿನಗೆ ಏನು ಧೈರ್ಯನೋ ಏನು ದೇವ್ರದ್ದು ಬಲನೋ ಏನೋ ಒಂದು ಗೊತ್ತಿಲ್ಲ ನೋಡು. ಹ್ಞೂ ಪವಿತ್ರ, ಧೈರ್ಯ ಸಾಹಸ್ಯ ಲಕ್ಷ್ಮಿ ಅಂತಂದು ಹೇಳಿಲ್ಲ ದೊಡ್ಡವರು. ಹಂಗೆ ನಾವೆಷ್ಟು ಧೈರ್ಯದಿಂದ ಇರ್ತೇವೋ ಎಲ್ಲದನ್ನು ಜಯಿಸ್ತೀವಿ. ನಾವೆಲ್ಲಿ ಒಂಚೂರು ಕುಗ್ಬಿಡ್ತೇವೋ ಎಲ್ಲರೂ ನಮ್ಮನ್ನ ಅಕ್ಕೇನು ತುಳಿದು ಬಿಡ್ತಾರೆ. ಅದೇನೋ ಅಂತಾರಲ್ಲ, ಆಳಿಗೊಂದೊಂದು ಕಲ್ಲು ಅಂತಂದು. ಹಂಗೆ ಬಾವಿಗೆ ಏನಾರು ಬಿದ್ದರೆ ಎತ್ತರ ಗತಿ ಇರೋದಿಲ್ಲ ಒಂದೊಂದ್ಸರಿ. ಹಂಗಿದ್ದಾಗ ನಾವು ಕೆಲವೊಂದನ್ನು ಕಲಿತಾಗ ನಮ್ಮಷ್ಟಕ್ಕೆ ನಾವೇ ಎದ್ದು ಬರೋ ಅಂಥ ಸಾಮರ್ಥ್ಯ ನಮ್ಮಲ್ಲಿರಬೇಕು. ಅದನ್ನೇ ಹೇಳೋದು, ಧೈರ್ಯ ಪಟ್ಟು ಮುನ್ನಡಿಬೇಕು ಅಂತಂದು, ಯಾವುದಕ್ಕೂ ಕುಗ್ಗಬಾರ್ದು ಅನ್ನೋದು. ನೀನು ಅಷ್ಟೇ, ನೀನು ಯಾವುದಕ್ಕೂ ಕುಗ್ಗಕ್ಕೆ ಹೋಗ್ಬೇಡ. ನಿನಗೇನು ಅಪ್ಪ ಇಲ್ಲ, ಅವ್ವ ಇಲ್ಲ, ಗಂಡ ಸಪೋರ್ಟ್ ಆಗದಾನೆ, ಎಲ್ಲರೂ ಅದರವ. ಯಾಕೆ ಚಿಂತೆ ಮಾಡ್ತೀಯ? ಆರಾಮಾಗಿರೋದು ಕಲಿ. ನಿಮ್ಮ ಅತ್ತಿಗೂ ಒಂದಲ್ಲ ಒಂದಿನ ಬುದ್ಧಿ ಬಂದೇ ಬರ್ತೈತಿ, ಅವಾಗ ನೀನು ಅರ್ಥ ಮಾಡ್ಕೊಂತಾಳೆ. ನಿಜ, ಈಗ ಒಂದು ಸ್ವಲ್ಪ ಮನಸ್ಸು ಹಗುರ ಅನ್ನಿಸ್ತಾ ಇತ್ತು ನೋಡು. ಇಷ್ಟು ದಿನ ಮನ್ಸೊಳಗೆ ಇಟ್ಕೊಂಡು ಇತ್ಲಾಗ ನನ್ನ ಗಂಡಗೂ ಹೇಳಂಗಿಲ್ಲ, ಇತ್ಲಾಗ ನಮ್ಮ ಮಾವಿಗೂ ಹೇಳಂಗಿಲ್ಲ, ನಮ್ಮ ಅತ್ತಿಗೂ ಹೇಳಂಗಿಲ್ಲ. ಇಲ್ಲಿ ಬಂದು ಅವ್ಗ ಅಪ್ಪಗೆ ಹೇಳೋಣ ಫೋನ್ ಹಚ್ಚಿ ಅಂದ್ರೆ ಅವ್ರಿಗೂ ಹೇಳಂಗಿರ್ಲಿಲ್ಲ. ಹಂಗಾಗ್ಬಿಟ್ಟತವ ನನ್ನ ಪರಿಸ್ಥಿತಿ. ನಿನ್ನ ಹತ್ರಕ್ಕೆ ಎಲ್ಲ ಹೇಳ್ಕೊಂಡು ಒಂಚೂರು ಮನಸ್ಸು ಹಗುರ ಆದಂಗೆ ಆಗ್ಬಿಡುತ್ತೆ ನೋಡು. ಅದಕ್ಕೆ ಹೇಳೋದು, ಒಂದು ಗೆಳತಿಯರಿರ್ಬೇಕು, ಇಲ್ಲ ಅಂತಂದ್ರೆ ಅಕ್ಕ ತಂಗಿಯರಿರ್ಬೇಕು ಅಂತಂದು. ನೋಡಿ, ನನಗೆ ಗೆಳತಿಯರಂತೂ ಕಡಿಮೆ, ದೂರ ಆದರೆ. ಆದರೆ ನೀನು ಅಕ್ಕ ಅಂತ ನೀನು ಒಬ್ಬಕ್ಕೆ ಅದೆಯಲ್ಲ, ನನಗಂತೂ ಎಷ್ಟೋ ಸಮಾಧಾನ ಆಗ್ಬಿಡ್ತವ. ಇದೆಲ್ಲ ನೋಡಿದರೆ ನಮ್ಮದು ಬಾಲ್ಯದ ನೆನಪುಗಳೇ ಭಾಳ ಚೆನ್ನಾಗಿತ್ತೇನೋ, ನಮ್ಮ ಬಾಲ್ಯಾವಸ್ಥೆನೇ ಚೆನ್ನಾಗಿತ್ತೇನೋ ಅವಾಗ ಅಂತಂದು ಅನಿಸ್ತತಿ. ಏಕೆಂದರೆ ಈಗಿನ ವಾತಾವರಣಕ್ಕೂ ನಮ್ಮ ಕಾಲದ ವಾತಾವರಣಕ್ಕೂ ಭಾಳ ವ್ಯತ್ಯಾಸ ಐತವ. ಅವಾಗೆಲ್ಲ ಎಷ್ಟು ಚೆನ್ನಾಗಿ ನಕ್ಕಂತ ನಲ್ಕಂತ, ಒಬ್ರ ಮನೆಗೆ ಒಬ್ರು ಓಕೆ ಅಂತ, ಎಲ್ಲದನ್ನು ಹಂಚ್ಕೊಂಡು ತಿನ್ಕಂತ ಎಷ್ಟು ಚೆನ್ನಾಗಿತ್ತಲ್ಲ ಅವಾಗ ವಾತಾವರಣ. ಹ್ಞೂ ಕಣೆ, ನೋಡು, ಈಗ ದೊಡ್ಡವರಾದ್ಮೇಲೆ ಸಣ್ಣರಾಗಬೇಕು ಅಂತ ಅನಿಸ್ತತಿ, ಸಣ್ಣರಿದ್ದಾಗ ದೊಡ್ಡವರು ಯಾವಾಗಕ್ಕಪ್ಪ ಅಂತ ಅನಿಸ್ತತಿ. ಹಂಗೆಯಾ ಕಾಲಮಾನ ಬದಲಾವಣೆ ಆದಂಗೆ ಮನುಷ್ಯತ್ವನ ಬದಲಾವಣೆ ಆಗ್ತಾ ಇರ್ತತಿ. ಒಂದೇ ರೀತಿಯಲ್ಲಿ ಇರೋಕ್ಕಾಗಲ್ಲ ಯಾವುದೂ. ಅದೇನೋ ಅಂತಾರಲ್ಲ, ನಿಂತ ನೀರು ವಾಸನೆ ಬರ್ತತಿ, ಹರಿಯೋ ನೀರು ಚೆನ್ನಾಗಿರ್ತತಿ ಅಂತಂದು. ಹಂಗೆ. ನಮಸ್ಕಾರ ಎಲ್ಲರಿಗೂ. ನಾನು ಶಾರದಕ್ಕ ಮಾತಾಡ್ತಾ ಇರೋದು. ಎಲ್ಲರೂ ಆರಾಮದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಆರಾಮದೀನಿ. ನಮ್ಮದು ಮನಸ್ಸು ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು ಏನು ಯೂಟ್ಯೂಬ್ ಚಾನಲ್ ಐತಿ, ದಯವಿಟ್ಟು ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಏನಾರು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಏನಾರು ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಇವಾಗೇನು ಈ ಎಪಿಸೋಡ್ ಬರ್ತೈತಿ, ಇದ್ರದ್ದು ನೆಕ್ಸ್ಟ್ ಎಪಿಸೋಡ್ ಏನು ಬರ್ತೈತಿ ಅದು ತುಂಬಾ ಚೆನ್ನಾಗಿರ್ತೈತಿ. ಇದನ್ನು ಪೂರ್ತಿಯಾಗಿ ನೋಡಿರಿ, ಇದು ಕಂಟಿನ್ಯೂ ಇರ್ತೈತಿ ನೆಕ್ಸ್ಟ್ ಇದು ಎಪಿಸೋಡು. ಯಾರು ಮಿಸ್ ಮಾಡ್ಕೋಬೇಡ್ರಿ. ಇದನ್ನು ನೋಡಿಬಿಟ್ಟು ಅದನ್ನು ನೋಡಿರಿ. ಯಾಕೆಂದರೆ ಇದನ್ನು ನೋಡಿಲ್ಲ ಅಂತಂದರೆ ನಿಮಗೆ ಮುಂದಿಂದು ಏನು ಅಂತಂದು ಅರ್ಥ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಂಗೆ ಇರಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.